ಮೋದಿ ಎಲ್ರಿಗೂ ಕೂಡ ನಮಸ್ಕರಿಸಿ ಖುಷಿಯಿಂದ ಅವರೆಲ್ಲರನ್ನು ಕೂಡ ನೋಡ್ತಾ ಇರೋದನ್ನ ಕೂಡ ನೀವು ಗಮನಿಸಬಹುದಾಗಿದೆ. ಈ ಹಿಂದೆ ಕೂಡ ಈ ರೀತಿಯಾದಂತಹ ಬೃಹತ್ ರ್ಯಾಲಿಗಳು ಆಗಿರಲಿಲ್ಲ, ಮುಂದೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅನ್ನುವಂತಹ ರೀತಿಯಲ್ಲಿ ಜನ ಸೇರ್ಪಡೆಯಾಗಿರೋದನ್ನ ನೀವು ಗಮನಿಸಬಹುದಾಗಿದೆ. ಬನಾರಸ್ನ ವಿವಿ ಆವರಣಕ್ಕೆ ಪ್ರಧಾನಿ ಮೋದಿ ಅವರು ಆಗಮಿಸಿ ಮಾಲಾರ್ಪಣೆಯನ್ನ ಮದನ್ ಮೋಹನ್ ಮಾಳವೀಯ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿದ ಬಳಿಕ ಶಿರಬಾಗಿ ನಮಸ್ಕರಿಸಿ ನಂತರ ಜನರನ್ನ ನೋಡಿ ಖುಷಿಯನ್ನ ವ್ಯಕ್ತಪಡಿಸಿ ಜನರಿಗೂ ಕೂಡ ಒಂದು ನಮಸ್ಕಾರವನ್ನ ಹಾಕಿದ್ರು. ಶಿರಬಾಗಿ ನಮಸ್ಕಾರವನ್ನ ಹಾಕುವ ಮೂಲಕವಾಗಿ ತಮ್ಮ ಅಭಿಮಾನವನ್ನ ಕೂಡ ತೋರ್ಪಡಿಸಿದ್ರು. ಅದಾದ ಬಳಿಕ ನೇರವಾಗಿ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾರೆ. ಈಗ ರ್ಯಾಲಿ ಹೋಗ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ವಾಹನ ಹೋದಂಗೆಲ್ಲ ಜನ ಅದರ ಹಿಂದೆ ಹಿಂಬಾಲಿಸ್ತಾ ಇರೋ ದೃಶ್ಯವನ್ನು ಕೂಡ ನೀವು ಕಾಣಬಹುದಾಗಿದೆ. ಕಾಶಿ ವಿಶ್ವನಾಥನ ನಾಡಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಬೃಹತ್ ರೋಡ್ ಶೋ ಇದು. ಈ ಬೃಹತ್ ರೋಡ್ ಶೋಗೆ ದೊಡ್ಡ ಸಂಖ್ಯೆಯಲ್ಲಿ ಜನ ಜಮಾವಣೆಗೊಂಡಿರುವಂತಹ ದೃಶ್ಯವನ್ನ ಮತ್ತು ಅಲ್ಲಲ್ಲಿ ದೀಪದ ಆರತಿಯನ್ನ ಹಿಡಿದು ಹೂವಿನ ತಟ್ಟೆಯನ್ನ ಹಿಡಿದು ಮೋದಿಯ ಆಗಮನಕ್ಕಾಗಿ ಸ್ವಾಗತಕ್ಕಾಗಿ ಜನ ಹಾತೊರಿತಾ ಇರೋ ದೃಶ್ಯವನ್ನು ಕೂಡ ನೋಡಿದ್ದೀರಿ. ಮಕ್ಕಳು, ಹೆಂಗಸರು, ಮುದುಕರು ಎಲ್ಲರೂ ಕೂಡ ಎಲ್ಲ ವಯೋಮಾನದವರು ಕೂಡ ಈ ಒಂದು ರ್ಯಾಲಿಯಲ್ಲಿ ಪಾಲ್ಗೊಂಡಿರುವಂಥದ್ದನ್ನು ನೀವು ಗಮನಿಸಬಹುದಾಗಿದೆ. ಇನ್ನು ರೋಡಿನ ಉದ್ದಕ್ಕೂ ಕೇಸರಿಯ ಬಾವುಟಗಳು ರಾರಾಜಿಸ್ತಾ ಇರೋದು. ವಿಶೇಷವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇವತ್ತು ಕೇಸರಿ ದಿರಿಸ್ನಲ್ಲಿ ಆಗಮಿಸಿರುವಂಥದ್ದು ನೀವು ಗಮನಿಸಬಹುದಾಗಿದೆ. ಲಂಕಾ ಘಾಟ್ ವಾರಣಾಸಿಯಲ್ಲಿ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ಸಾಗ್ತಾ ಇದೆ. ಲಂಕಾ ಘಾಟ್ನಿಂದ ಸೇಘಾಟ್, ಸೋರ್ನಾರ್ಪುರ್ ಮತ್ತು ಮದನ್ಪುರ್ನಲ್ಲಿ ನಮೋ ರೋಡ್ ಶೋ ಭರ್ಜರಿಯಾಗಿ ಸಾಗಲಿದೆ. ಅದಕ್ಕೆ ಬೇಕಾದಂತಹ ಎಲ್ಲ ತಯಾರಿಗಳನ್ನ ಮಾಡಿಕೊಂಡಿದ್ದು ಅದರಂತೆ ಪ್ಲಾನ್ ಪ್ರಕಾರವಾಗಿ ಇವತ್ತಿನ ಬೃಹತ್ ರೋಡ್ ಶೋ ಹೋಗ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಪ್ರಧಾನಿ ನರೇಂದ್ರ ಮೋದಿ ಅವರು ವಾರಣಾಸಿಗೆ ಆಗಮಿಸ್ತಾರೆ ಅನ್ನುವಂತಹ ಖುಷಿಯ ಸುದ್ದಿ ಕೇಳಿದ ಹಾಗೆ ಜನರಲ್ಲಿ ಒಂದು ಉತ್ಸಾಹ ಮನೆ ಮಾಡಿತ್ತು. ಒಂದು ಭವ್ಯ ವಾತಾವರಣವನ್ನ ನಿರ್ಮಾಣ ಮಾಡಬೇಕು, ಅವರನ್ನು ಅದ್ದೂರಿಯಾಗಿ ಸ್ವಾಗತಿಸಬೇಕು ಅನ್ನುವಂತಹ ತಯಾರಿ ಕೂಡ ಜನರಲ್ಲಿ ಆಗಿತ್ತು. ಅದರಂತೆ ನೀವು ವಾರಣಾಸಿಯ ಒಂದು ಸುಂದರ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ರಿ. ಎಲ್ಲಿ ನೋಡಿದ್ರು ಜನ ಮೋದಿಯವರ ಆಗಮನಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಅವರು ಆಗಮಿಸಿದ್ದೇ ತಡ ಜಯಘೋಷವನ್ನ ಮೊಳಗಿಸಿದ್ರು. ಅದಕ್ಕೂ ಮುಂಚೆಯೂ ಕೂಡ
ಮಾಧ್ಯಮಗಳು ಮಾತನಾಡಿಸಿದ್ರೆ ಅವರಲ್ಲಿದ್ದಂಥ ಖುಷಿ, ಮಾತನಾಡಲಿಕ್ಕೆ ನಾ ಮುಂದು ತಾ ಮುಂದು ಅನ್ನುವಂತಹ ಉತ್ಸಾಹ ಎದ್ದು ಕಾಣಿಸ್ತಾ ಇತ್ತು. ಮತ್ತು ಹರ್ 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 ಮೋದಿ ಘರ್ ಘರ್ ಮೋದಿ ಅನ್ನುವಂಥ ಒಂದು ಜಯಘೋಷವನ್ನು ಕೂಡ ಮೊಳಗಿಸ್ತಾ ಇದ್ರು. ಈಗ ರೋಡ್ ಉದ್ದಕ್ಕೂ ಕೂಡ ಅದೇ ಜಯಘೋಷ, ಮೋದಿ ಮೋದಿ ಅನ್ನುವಂಥ ಒಂದು ಜಯಘೋಷ ಕೇಳಿಸ್ತಾ ಇರುವಂಥದ್ದನ್ನು ನೀವು ಗಮನಿಸಬಹುದಾಗಿದೆ. ಇವತ್ತಿನ 6 ಕಿಲೋಮೀಟರ್ ರೋಡ್ ಶೋನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸಿದ್ದಾರೆ. ಎಲ್ಲರನ್ನ ನೋಡಿ ಕೈ ಬೀಸಿ ನಮಸ್ಕರಿಸ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸಬಹುದಾಗಿದೆ. ಈ ರೋಡ್ ಶೋನ ಉದ್ದಕ್ಕೂ ಜನವೋ ಜನ. ಮತ್ತು ಅಲ್ಲಿ ಮೋದಿ ನೋಡಿದ್ವಿ, ನಾವು ಅವ್ರನ್ನ ನಮಸ್ಕರಿಸಿದ್ವಿ ಅನ್ನುವಂಥ ಅಷ್ಟೇ ಸಾಲದು ಅನ್ನುವಂಥ ನಿಟ್ಟಿನಲ್ಲಿ ಆ ವಾಹನವನ್ನು ಹಿಂಬಾಲಿಸ್ಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ಕೂಡ ನೀವು ಗಮನಿಸಬಹುದಾಗಿದೆ. ಅಷ್ಟು ಜನರ ಪ್ರಮಾಣ ಸೇರ್ಪಡೆಗೊಂಡಿರುವಂಥದ್ದನ್ನು ವಾರಣಾಸಿಯಲ್ಲಿ ನೀವು ಗಮನಿಸಬಹುದಾಗಿದೆ. ಈ ರೀತಿಯಾದಂಥ ಒಂದು ಚಿತ್ರಣ ಈ ಹಿಂದೆ ಆಗಿರಲಿಕ್ಕೆ ಸಾಧ್ಯವಿಲ್ಲ, ಮುಂದೆ ಆಗೋದಕ್ಕೂ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಭಾವ ವ್ಯಕ್ತವಾಗ್ತಾ ಇದೆ ಸದ್ಯ ವಾರಣಾಸಿಯ ಚಿತ್ರಣವನ್ನು ಗಮನಿಸ್ತಾ ಇದ್ದರೆ. ಎಲ್ಲರೂ ಕೂಡ ಕೈ ಬೀಸಿ ಮೋದಿಯವ್ರನ್ನ ಬರಮಾಡ್ಕೊಳ್ತಾ ಇರೋದು, ಸ್ವಾಗತಿಸ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ರಿ. ಇನ್ನು ಬಹಳಷ್ಟು ಮಹಿಳಾ ಮಣಿಯರು ಕೂಡ ಆರತಿ ತಟ್ಟಿಯನ್ನು ಹಿಡ್ಕೊಂಡು ಮೋದಿಯಾಗಿ ಸಜ್ಜಾಗಿದ್ದನ್ನು ಕೂಡ ನೀವು ಗಮನಿಸಬಹುದಾಗಿದೆ. ರೋಡ್ ಶೋನಲ್ಲಿ ಪಾಲ್ಗೊಂಡಿದ್ದಾರೆ. ಲಂಕಾ ಘಾಟ್ನಿಂದ ಮುಂದುವರೆದಿದೆ ಈ ಒಂದು ರೋಡ್ ಶೋ. ಇಲ್ಲಿಂದ ಹಸಿಘಾಟ್, ಸೋನಾರ್ಪುರ್, ಮದನ್ಪುರ್ ರೋಡ್ನ ಮಾರ್ಗವಾಗಿ ಈ ಒಂದು ರ್ಯಾಲಿ ಸಾಗುತ್ತೆ. ಅದಕ್ಕೆ ಬೇಕಾದಂತಹ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದು ಪ್ರಧಾನಿ ನರೇಂದ್ರ ಮೋದಿಯವರು ವಾರಣಾಸಿಗೆ ಬಂದಿರುವಂಥ ಕ್ಷಣವನ್ನು ಜನ ತುಂಬಿಕೊಳ್ಳಿಕ್ಕೆ, ಕಣ್ತುಂಬಿಕೊಳ್ಳಿಕ್ಕೆ ಕಾತರದಿಂದ ಕಾಯ್ತಾ ಇರುವಂತಹ ದೃಶ್ಯ, ಅದನ್ನು ನೋಡಿ ಸಂಭ್ರಮಿಸ್ತಾ ಇರೋದು. ಮತ್ತು ಒಂದಷ್ಟು ಫೋಟೋಗಳನ್ನು ಕ್ಲಿಕ್ಕಿಸ್ಕೊಳ್ಳಿಕ್ಕೆ ಮೊಬೈಲ್ಗಳು ಎಲ್ಲಿ ನೋಡಿದ್ರು ಮೊಬೈಲ್ಗಳು ರಾರಾಜಿಸ್ತಾ ಇರೋದನ್ನು ನೀವು ಗಮನಿಸಬಹುದಾಗಿದೆ. ಮೋದಿಯವರ ಆಗಮನವನ್ನು ನಾವು ನಮ್ಮ ಮೊಬೈಲ್ಗಳಲ್ಲಿ ನಾವು ಸೆರೆ ಹಿಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜನ ನಾ ಮುಂದು ತಾ ಮುಂದು ಅನ್ನುವಂಥ ನಿಟ್ಟಿನಲ್ಲಿ ಮೊಬೈಲ್ಗಳು ಕೂಡ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣ್ತಾ ಇರೋದನ್ನು ನೀವು ಗಮನಿಸಬಹುದಾಗಿದೆ. ಜಯಘೋಷವನ್ನು ಮೊಳಗಿಸ್ತಾ ಇದ್ದಾರೆ, ಮೋದಿ ಹರ್ ಹರ್ ಮೋದಿ ಘರ್ ಘರ್ ಮೋದಿ ಅಂತ.